ಎಚ್ಚರ ಸ್ನೇಹಿತ, ಕೇಳು ಈ ಕಥೆ, ಸೈಬರ್ ವಂಚಕರ ಹೊಸ ಮೋಸದ ಕಥೆ. ನಿಮ್ಮ ಪಾರ್ಸೆಲ್ನಲ್ಲಿ ಡ್ರಗ್ಸ್ ಸಿಕ್ಕಿದೆ ಎಂದು ಕರೆ ಬರುತ್ತದೆ. ನಿಮ್ಮ ಹೆಸರಿನಲ್ಲಿ ಕೇಸ್ ದಾಖಲಾಗಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಸಿಬಿಐ ಮಾತನಾಡುತ್ತಿದ್ದೇವೆ, ಪೊಲೀಸ್ ಇಲಾಖೆಯಿಂದ ಕರೆ ಎಂದು ಹೇಳಿ ನಿಮ್ಮ ಮನದಲ್ಲಿ ಗಾಬರಿ ಮೂಡಿಸುತ್ತಾರೆ. ವಿಡಿಯೋ ಕಾಲ್ ಮಾಡಿ ನಕಲಿ ಗುರುತಿನ ಚೀಟಿ ತೋರಿಸಿ ಸರ್ಕಾರಿ ಅಧಿಕಾರಿಗಳಂತೆ ನಾಟಕವಾಡುತ್ತಾರೆ. ಇಲ್ಲ ಇಲ್ಲ ನಂಬಬೇಡಿ, ಭಯದಿಂದ ಹಣ ಕಳುಹಿಸಬೇಡಿ, ಮೊದಲು ಪರಿಶೀಲಿಸಿ ನಂತರ ನಂಬಿ. ಇಲ್ಲ ಇಲ್ಲ ನಂಬಬೇಡಿ, ಮನಸ್ಸು ಕದಲಿಸಬೇಡಿ, ಮೊದಲು ಪರಿಶೀಲಿಸಿ ನಂತರ ನಂಬಿ. ನಿಮ್ಮ ಮಗ ಅಪಘಾತಕ್ಕೀಡಾಗಿದ್ದಾನೆ ಎಂದು ಅಳುವ ಧ್ವನಿ ಕೇಳಬಹುದು. ತಕ್ಷಣ ಹಣ ಕಳುಹಿಸಿ ಎಂದು ಒತ್ತಡ ಹಾಕಬಹುದು. ನಿಮ್ಮ ಮಗಳು ಸಂಕಷ್ಟದಲ್ಲಿದ್ದಾಳೆ ಎಂದು ಭಾವನೆಗಳ ಜೊತೆ ಆಟವಾಡಬಹುದು. ಇವಾಗಲೇ ಹಣ ಕಳುಹಿಸಿ ಎಂದು ತುರ್ತು ಸೃಷ್ಟಿಸಬಹುದು. ಇಂತಹ ಕರೆ ಬಂದಾಗ ಮೊದಲು ಕುಟುಂಬದವರನ್ನು ಸಂಪರ್ಕಿಸಿ. ಸತ್ಯ ತಿಳಿದುಕೊಂಡು ನಂತರವೇ ನಿರ್ಧರಿಸಿ. ಇಲ್ಲ ಇಲ್ಲ ನಂಬಬೇಡಿ, ಭಯದಿಂದ ಹಣ ಕಳುಹಿಸಬೇಡಿ, ಮೊದಲು ಪರಿಶೀಲಿಸಿ ನಂತರ ನಂಬಿ. ಇಲ್ಲ ಇಲ್ಲ ನಂಬಬೇಡಿ, ತಕ್ಷಣ ಕೈ ಹಾಕಬೇಡಿ, ಮೊದಲು ಪರಿಶೀಲಿಸಿ ನಂತರ ನಂಬಿ. ನಿಮ್ಮ ಬ್ಯಾಂಕ್ ಖಾತೆ ಸ್ಥಗಿತವಾಗುತ್ತದೆ, ನಿಮ್ಮ ಆಧಾರ್ ದುರುಪಯೋಗವಾಗಿದೆ, ನಿಮ್ಮ ಹೆಸರಿನಲ್ಲಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಎಂದು ಸುಳ್ಳು ಆರೋಪ ಮಾಡುತ್ತಾರೆ. ರಹಸ್ಯವಾಗಿರಿಸಿ, ಯಾರಿಗೂ ಹೇಳಬೇಡಿ, ಕಾಲ್ ಕಟ್ ಮಾಡಬೇಡಿ ಎಂದು ನಿಮ್ಮನ್ನು ಒಂಟಿಯಾಗಿಸುತ್ತಾರೆ. ಅದೇ ಅವರ ಮೋಸದ ಆಯುಧ, ಅದೇ ಅವರ ಬಲೆಯ ದಾರ. ಒಂದು ಕ್ಷಣದ ಭಯದಲ್ಲಿ ಒಪ್ಪಬೇಡಿ ಆ ಮಾತುಗಳ ಸಾರು. ಇಲ್ಲ ಸ್ನೇಹಿತ, ಯಾವುದೇ ಸರ್ಕಾರಿ ಇಲಾಖೆ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ. ಡಿಜಿಟಲ್ ಅರೆಸ್ಟ್ ಎಂಬುದು ಮೋಸದ ಬಲೆ. ಎಚ್ಚರಿಕೆಯಿಂದಿದ್ದರೆ ನೀವು ಸುರಕ್ಷಿತ. ಪರಿಶೀಲಿಸಿ ನಂತರ ನಂಬಿ, ದೃಢೀಕರಿಸಿ, ನಂತರ ಹಣ ಕಳುಹಿಸಿ. ಭಯಕ್ಕೂ ಬೇಡ, ಆತುರಕ್ಕೂ ಬೇಡ, ಪರಿಶೀಲಿಸಿ, ನಂತರ ಹಣ ಕಳುಹಿಸಿ. ಸೈಬರ್ ವಂಚನೆ ಹೆಡೆಯಿರಿ. ನಿಮ್ಮ ಎಚ್ಚರಿಕೆಯೇ ನಿಮ್ಮ ಸುರಕ್ಷಿತೆ. ಒಂದು ಕರೆ, ಒಂದು ಸುಳ್ಳು, ಒಂದು ಮೋಸ, ಒಂದು ಪರಿಶೀಲನೆ, ಒಂದು ಎಚ್ಚರಿಕೆ, ಒಂದು ಸುರಕ್ಷಿತ ನಿರ್ಧಾರ. ಪರಿಶೀಲಿಸಿ ನಂತರ ಹಣ ಕಳುಹಿಸಿ. ಸೈಬರ್ ವಂಚನೆ ತಡೆಯಿರಿ ನಿಮ್ಮ ಎಚ್ಚರಿಕೆಯೇ ನಿಮ್ಮ ಸುರಕ್ಷಿತ.